ರಾಜ್ಯದ ಬಹುನಿರೀಕ್ಷಿತ ಹಾಲಿನ ಕಂಪನಿ ಕೆಎಂಎಫ್ ರಾಜ್ಯದ ಜನರಿಗೆ ಶಾಕ್ ಕೊಡಲಿಕ್ಕೆ ಮುಂದಾಗ್ತಾ ಇದೆ. ನಾಳೆಯಿಂದ ನಂದಿನಿ ಹಾಲು ಮೊಸರು ಸಿಗೋದು ಡೌಟ್ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆಯಿಂದ ಕೆಎಂಎಫ್ ನೌಕರರಿಂದ ಪ್ರತಿಭಟನೆ. 7ನೇ ವೇತನ ಆಯೋಗ ಜಾರಿಗೆ ಆಗ್ರಹಿಸಿ ನೌಕರರು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಫೆಬ್ರವರಿ 1ರೊಳಗೆ ನಿಲುವನ್ನು ತಿಳಿಸುವಂತೆ ಗಡುವನ್ನು ಕೊಟ್ಟಿದ್ರು ಕೆಎಂಎಫ್ನ ನೌಕರರು. ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಕೆಎಂಎಫ್ ನೌಕರರ ಸಂಘದ ಸದಸ್ಯರು. ನಾಳೆಯಿಂದಲೇ ಕಾರ್ಯವನ್ನು ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಹೋರಾಟದ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಪ್ರಕಟಿಸ್ತಾರೆ. ಹಾಗಾಗಿ ಏನು ಮಾಡ್ತಾರೆ ಅನ್ನೋದು ಈಗ ಗೊತ್ತಾಗಬೇಕಿದೆ. ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಮುಷ್ಕರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರು ನಡೆಸ್ತಾ ಇರುವಂತಹ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರ ನಿಲುವಿಗೆ ಬರುವಂತಹ ಸಾಧ್ಯತೆ, ಆ ನಿಲುವು ಮತ್ತು ನಿರ್ಧಾರ ಏನಾಗಿರುತ್ತೆ, ಏನು ಸರ್ಕಾರಕ್ಕೆ ಕೊಟ್ಟಿರುವಂತಹ ಡೆಡ್ಲೈನ್ ಏನಿದೆ ಅದೇನಾದರೂ ಎಕ್ಸ್ಟೆಂಡ್ ಆಗುತ್ತಾ, ಅಥವಾ ಇವರ ಮನವೊಲಿಸುವಂತಹ ಕೆಲಸ ಆಗುತ್ತಾ, ಇಲ್ಲ ನಾವು ಹೋರಾಟ ಮಾಡಿಯೇ ತೀರ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಏನಾದ್ರು ಬರ್ತಾರಾ ಅನ್ನೋದು ಗೊತ್ತಾಗಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಾರುತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಈಗ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದಾರೆ. ಈ ಮುಷ್ಕರ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಈಗ ನಿಲುವಿಗೆ ಬಂದಿದ್ದಾರಾ, ನಿರ್ಧಾರಕ್ಕೆ ಬಂದಿದ್ದಾರಾ, ಅಥವಾ ಅವರ ಮನವೊಲಿಸುವಂತಹ ಕಾರ್ಯ ಏನಾದರೂ ಆಗ್ತಾ ಇದೆಯಾ, ಹೇಗೆ ಅಂತ ಹೇಳಿ ಮಾರುತಿ? ಖಂಡಿತ ಪ್ರೇಮ್, ಈಗಷ್ಟೇ ಸುದ್ದಿಗೋಷ್ಠಿನ ಶುರು ಮಾಡಿರುವಂತದ್ದು. ನಾಳೆ ಅಂದ್ರೆ 31ನೇ ತಾರೀಕು, ಜನವರಿ 31ನೇ ತಾರೀಕು ಒಳಗಡೆ 7ನೇ ವೇತನವನ್ನ ನೀಡುವಂತೆ ಕೆಎಂಎಫ್ ನಿಗಮ ಮಂಡಳಿ ಅಧ್ಯಕ್ಷರಿಗೆ ಮತ್ತು MD ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಯಾಕಂದ್ರೆ ಆಗಸ್ಟ್ ಅಲ್ಲೇ ಇದನ್ನ ರಾಜ್ಯ ಸರ್ಕಾರ ಅಪ್ರೂವಲ್ ಕೊಟ್ಟಿರೋದ್ರಿಂದ ಇಲ್ಲಿಗೂ ಸಹ ಎಲ್ಲಾ ಸಿಬ್ಬಂದಿಗಳು ಕೊಡಿ ಅನ್ನುವಂಥದ್ದು ಒಂದು ಪ್ರಮುಖ ಬೇಡಿಕೆ ಇಟ್ಕೊಂಡು ಇವರು ಈಗ 31ನೇ ತಾರೀಕುವರೆಗೂ ಗಡುವು ನೀಡಿದ್ರು. ಇವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ದಾರೆ. ನಾಳೆಯಿಂದ ಯಾವ ರೀತಿ ಮಿಲ್ಕ್ ಪ್ರೊಡಕ್ಷನ್ ಅಂದ್ರೆ ಕೆಎಂಎಫ್ ನ ಪ್ರೊಡಕ್ಷನ್ ಯಾವ ರೀತಿ ನಡೆಯುತ್ತೆ ಅನ್ನೋದು, ಯಾಕಂದ್ರೆ ಪ್ರತಿಭಟನೆನೂ ಮಾಡಬೇಕು. ರಾಜ್ಯ ಸರ್ಕಾರದ ಮತ್ತು ಕೆಎಂಎಫ್ ನಿಗಮ ಮಂಡಳಿಯ ತಮ್ಮ ಏನು ಪ್ರತಿಷ್ಠೆಯನ್ನ ತಗೊಂಡಿರೋ ಸರ್ಕಾರ ಯಾಕೆ ನಮಗೆ ಕೊಡ್ತಿಲ್ಲ, ತಾರತಮ್ಯನ ಅನುಸರಿಸ್ತಿದೆ ಅನ್ನೋದನ್ನ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ನಾಳೆಯಿಂದ ಸಂಪೂರ್ಣವಾಗಿ ಕೆಎಂಎಫ್ ನ ಅಂದ್ರೆ ಹಾಲು ಉತ್ಪಾದನೆ ಸ್ಥಗಿತಗೊಳಿಸಿ ಪ್ರತಿಭಟನೆ ಭಾಗಿಯಾಗ್ತಾರೆ, ಅಥವಾ ಶಿಫ್ಟ್ ವೈಸ್ ಅಂದ್ರೆ ಇಲ್ಲಿ ಪಾಳಿಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಪಾಳಿಯ ಮುಗಿಸ್ಕೊಬಂದು ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಡದೆ ರೀತಿಯಲ್ಲಿ ಹಾಲು ಉತ್ಪಾದನೆಯನ್ನ ಮಾಡಿ, ಯಾಕಂದ್ರೆ ರೈತರಿಂದ ಬರುವಂತಹ ಹಾಲಿಗೆ, ಯಾಕಂದ್ರೆ ಅದನ್ನ ತುಂಬಾ ದಿನ ಇಡೋದಕ್ಕೂ ಆಗೋದಿಲ್ಲ, ರೈತರಿಗೂ ಸಮಸ್ಯೆ ಆಗುತ್ತೆ. ಈ ಎರಡನ್ನೂ ಗಮನಿಸಿಕೊಂಡು ಈಗ ಒಂದು ಅಂತಿಮ ನಿರ್ಧಾರ ಕೈಗೊಳ್ತಾರೆ. ಅಂತಿಮ ನಿರ್ಧಾರವನ್ನ ಪತ್ರಿಕಾಗೋಷ್ಠಿಯಲ್ಲಿ ಈಗಷ್ಟೇ ಅನೌನ್ಸ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.